ಹಾಯ್ ಗೈಸ್, ರೋ ಫ್ರೇಮ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೆ ಸ್ವಾಗತ. ಇಂದಿನ ವಿಶೇಷವಾದ ನಮ್ಮ ಬ್ಲಾಗಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿಂದು ಹೋಗುತ್ತಿರುವುದು ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರು ಸಮೀಪದ ತಾಂತ್ರಿಕ ಮಾಂತ್ರಿಕ ಕ್ರಿಯೆಗಳಿಗೆ ಪ್ರಸಿದ್ಧಿಯಾದ ಕಾಲಕಾಟ್ ಇಲ್ಲಂ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಲವಾರು ತಲೆಮಾರುಗಳಿಂದ ಮಲಯಾಳಿ ಬ್ರಾಹ್ಮಣ ಕುಟುಂಬವರು ಆರಾಧಿಸಿಕೊಂಡು ಬರುತ್ತಿರುವ ಬಹಳ ಶಕ್ತಿಯುತವಾದ ಕರಿಕುಟ್ಟಿ ಚಾತನ್ ಮತ್ತು ಭಗವತಿ ಇಲ್ಲಿನ ಆರಾಧ್ಯ ಮೂರ್ತಿಗಳು. 390 ಕುಟ್ಟಿ ಚಾತನ್ರಲ್ಲಿ ಮೊದಲನೆಯ ಸ್ಥಾನ ಈ ಕರಿಕುಟ್ಟಿ ಚಾತನ್ ಸ್ವಾಮಿಗೆ. ಈ ಕರಿಕುಟ್ಟಿ ಚಾತನ್ ಸ್ವಾಮಿಯ ಹಿನ್ನೆಲೆಯನ್ನು ಚಿಕ್ಕ ರೂಪದಲ್ಲಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಹಿಂದಿನ ಕಾಲದಲ್ಲಿ ಶಿವಪಾರ್ವತಿಯರು ಕೈಲಾಸದಿಂದ ಬೇಡರ ರೂಪದಲ್ಲಿ ಭೂಮಿಗೆ ಬಂದಿಳಿದ ಸಂದರ್ಭದಲ್ಲಿ ಪಾರ್ವತಿ ದೇವಿಗೆ ಉಂಟಾದ ಮಗುವೆ ಈ ಕುಟ್ಟಿ ಚಾತನ್ ಸ್ವಾಮಿ. ಬಹಳಷ್ಟು ಆಸ್ತಿವಂತನು ಶಿವಭಕ್ತನೂ ಆದ ಕಾಲಕಾಟ್ ಮನೆಯ ನಂಬೂದಿರಿಗೆ ಬಹಳ ಕಾಲ ಮಕ್ಕಳಾಗಿರಲಿಲ್ಲ. ಶಿವನ ಅನಂತಿಯಂತೆ ಈ ಮಗುವನ್ನು ಆ ದಂಪತಿಗಳಿಗೆ ನೀಡಿದರು. ಆದರೆ ಈ ಮಗು ಬೆಳೆದಂತೆ ಬ್ರಾಹ್ಮಣ ಸಂಪ್ರದಾಯಕ ವಿರುದ್ಧವಾಗಿ ನಡೆಯಲು ಆರಂಭಿಸಿತು. ಉಪದ್ರ ಸಹಿಸಲು ಆಗದಿದ್ದಾಗ ಸಾಕು ತಂದೆ ನಂಬೂದಿರಿಯ ಮುಂದೆ ಇರುವ ತೋಳಿನಲ್ಲಿ ಕುಟ್ಟಿ ಚಾತನ ತಲೆ ಕಟ್ಟಿಸಿದರು. ಆದರೆ ಮತ್ತೆ ಜೀವಂತವಾಗಿ ಪುನಃ ಉಪದ್ರ ಕೊಡಲು ಆರಂಭಿಸಿದಾಗ ಮಂತ್ರವಾದಿಗಳನ್ನು ಕರೆಸಿ ಕುಟ್ಟಿ ಚಾತನನ್ನು 390 ತುಂಡುಗಳಾಗಿ 21 ಹೋಮಕುಂಡಗಳಲ್ಲಿ ಹಾಕಿದನು. ಆದರೆ ಇದರಿಂದ 390 ಕುಟ್ಟಿ ಚಾತನರು ಹೋಮಕುಂಡದಿಂದ ಅಗ್ನಿಯೊಂದಿಗೆ ರೌದ್ರ ರೂಪದಿಂದ ಮಂತ್ರವಾದಿಗಳನ್ನು ಕೊಂದು ಕಾಲಕಾಟ್ ಮನೆ ಹಾಗೂ ಹತ್ತಿರದ ಹಲವಾರು ಮನೆಗಳನ್ನು ಭಸ್ಮ ಮಾಡಿದನು. ಬೇರೆ ನಿರ್ವಾಹವಿಲ್ಲದೆ ಕುಟ್ಟಿ ಚಾತನನ್ನು ದೈವದ ರೂಪದಲ್ಲಿ ಕೋಲ ಕಟ್ಟಿ ಆರಾಧಿಸಲು ಆರಂಭಿಸಿದರು. ಅದರಿಂದ ಶಾಂತ ರೂಪದಲ್ಲಿ ಭಕ್ತರ ಸಂಕಷ್ಟಗಳನ್ನು ನಿವಾರಿಸಿ ಅಭಯವನ್ನು ನೀಡುತ್ತಾ ಬರುತ್ತಿದೆ. ಥಂಬ್ನೈಲ್ನಲ್ಲಿ ನೀವು ನೋಡುತ್ತಿರುವ ಪುರಾತನ ಈಗ ಡೆಮಾಲಿಷ್ ಮಾಡಿ ನೂತನ ಮನೆ ನಿರ್ಮಾಣದ ಹಂತದಲ್ಲಿದೆ. ಹಾಗಾಗಿ ಆರಾಧ್ಯ ಮೂರ್ತಿಗಳನ್ನು ತಾತ್ಕಾಲಿಕ ಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿಕೊಳ್ಳಿ ಮತ್ತು ಇಂತಹ ವಿಡಿಯೋಗಳಿಗೆ ರೋ ಫ್ರೇಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.